ವೀಕ್ಷಕರೇ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. 1931 ಮಾರ್ಚ್ 23 ಬೆಳಗಿನ ಜಾವ ಲಾಹೋರ್ ಸೆಂಟ್ರಲ್ ಜೈಲಿನ ಗೋಡೆಗಳು ಕೂಡ ಅಲುಗಾಡೋ ಹಾಗೆ ಒಂದು ಘೋಷಣೆ ಮೊಳಗಿತ್ತು. ಅದುವೇ ಇನ್ಕಿಲಾಬ್ ಜಿಂದಾಬಾದ್. ತಮ್ಮ ಕ್ರಾಂತಿ ಚಿರಾಯುವಾಗಲಿ ಅಂತ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ನಗುತ್ತಲೇ ನೇಣಿನ ಕುಣಿಕೆಗೆ ಕೊರಳೊಡ್ಡಿದ್ರು. ಅವರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯದ ಕಿಚ್ಚು ಜ್ವಾಲಾಗ್ನಿ ರೂಪ ಪಡಿತು. 1945 ಆಗಸ್ಟ್ 18 ಅಂದು ಜಪಾನಿನ ಭಾಗವಾಗಿದ್ದ ತೈವಾನ್ನಲ್ಲಿ ಆಕಸ್ಮಿಕವಾಗಿ ವಿಮಾನ ಅಪಘಾತ ಸಂಭವಿಸಿತು. ದುರದೃಷ್ಟವಶಾತ್ ಆ ವಿಮಾನದಲ್ಲಿ ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೂಡ ಇದ್ರು. ಇವರು ಮಾತ್ರವಲ್ಲ, ಸಂಗೊಳ್ಳಿ ರಾಯಣ್ಣನಿಂದ ಹಿಡಿದು ಆಜಾದ್ ಚಂದ್ರಶೇಖರ್ ವರೆಗೂ ಎಷ್ಟು ಕ್ರಾಂತಿಕಾರಿಗಳು ಬ್ರಿಟಿಷರ ವಿರುದ್ಧ ಹೋರಾಡಿ ವೀರ ಮರಣ ಹೊಂದಿದ್ದಾರೆ. ಸತ್ಯದ ಪರ, ನ್ಯಾಯದ ಪರ ಪ್ರಾಮಾಣಿಕವಾಗಿ ನಿಂತಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ಜೀವ ಮತ್ತು ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಅಂತಹ ಮಹನೀಯರ ಹೋರಾಟಗಳನ್ನೇ ನಾವು ಅಸಲಿ ದೇಶಭಕ್ತಿ ಅಂತ ನಂಬಿದ್ದೇವೆ. ಆದ್ರೆ ಅಂತಹ ದೇಶಭಕ್ತರು, ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಹುತಾತ್ಮರು, ಮಹಾತ್ಮರು ಈ ಭಾಷಣಕಾರನ ಪಾಲಿಗೆ ಬಿಸ್ನೆಸ್ ಆಗಿರೋದು ನಿಜಕ್ಕೂ ದುರಂತ ಸರಿ. ಈ ಮಾತು ಯಾಕೆ ಹೇಳ್ತಿದ್ದೀವಿ, ಅದ್ಯಾರ ವಿಚಾರಕ್ಕೆ ಹೇಳ್ತಿದ್ದೀವಿ ಎನ್ನುವುದು ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಆ ಬಗ್ಗೆ ಕಂಪ್ಲೀಟ್ ವಿಡಿಯೋ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಅನ್ವೇಷಣೆ ಪೇಜ್ನ ಲೈಕ್ ಅಂಡ್ ಫಾಲೋ ಮಾಡೋದು ಕೂಡ ಮರಿಬೇಡಿ. ಸ್ನೇಹಿತರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಡಿಯೋ ಫುಲ್ ವೈರಲ್ ಆಗ್ತಿದೆ. ಆ ಆಡಿಯೋದಲ್ಲಿ ಸೌಜನ್ಯ ಪರ ಹೋರಾಟಗಾರರಲ್ಲಿ ಒಬ್ಬರಾದಂತಹ ಟಿ ಜಯಂತ್ ಹಾಗೂ ಬಿಜೆಪಿ ಐಟಿ ಸೆಲ್ನ ವ್ಯಕ್ತಿ ಒಬ್ಬರು ಸಂಭಾಷಣೆ ಮಾಡಿದ್ದಾರೆ. ಆ ಸಂಭಾಷಣೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾದ ಒಂದು ವಿಚಾರ ಅಂದ್ರೆ, ಖ್ಯಾತ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ 3 ಗಂಟೆ ಭಾಷಣ ಮಾಡೋಕೆ 1 ಲಕ್ಷ ರೂಪಾಯಿ ತೆಗೆದುಕೊಳ್ತಾರೆ ಎನ್ನುವುದು. ಸದ್ಯ ಇದೇ ವಿಚಾರ ಭಾರೀ ಚರ್ಚೆಯನ್ನೇ ಹುಟ್ಟುಹಾಕಿದೆ. ಈ ಸೂಲೆಬೆಲೆ ಅನ್ನೋ ವ್ಯಕ್ತಿ 2017 ನಮ್ದು ಗಣೇಶ ಚತುರ್ಥಿ 25 ರಜತ ಸಂಭ್ರಮ ಒಂದು ಕಾರ್ಯಕ್ರಮದಲ್ಲಿ ನಾವು ಚೌಕಟ್ ಮುಂದೆ 6 ತಿಂಗಳ ಮೊದಲೇ ಕಾರ್ಯಕ್ರಮ ಚೌಕಟ್ ಮಾಡ್ತಿದ್ವಿ, ಯಾರನ್ನು ಕರೀಬೇಕು. ಆ ಟೈಮ್ ನಲ್ಲಿ ಸೂಲೆಬೆಲೆ ಸ್ವಲ್ಪ ಪಾಪ್ಯುಲರ್ ಕ್ಲಿಕ್ ಇದ್ರಲ್ಲ, ಮಾತಾಡ್ಲಿಕ್ಕೆ, ದೇಶದ ಬಗ್ಗೆ ಮಾತಾಡ್ಲಿಕ್ಕೆ. ಹೌದು, 2017ರಲ್ಲಿ ಹೌದು ಗಣೇಶ ಚತುರ್ಥಿ ಇದ್ರಲ್ಲ, ಅವಾಗ ಇವ್ರನ್ನ ಕರಿಬೇಕಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಆನ್ಲೈನ್ ನಂಬರ್ ತಗೊಂಡ್ ಮಾಡಿದಾಗ ನಾನು ಹೇಳ್ದೆ, ಈ ದಿನ ನಮ್ದು ಇಲ್ಲ 1 ಲಕ್ಷ ಡಿಮಾಂಡ್ ಅಂದ್ರು ಅವರು. ಸಣ್ಣ ಗ್ರಾಮ ಇದು, ಗೋಕರ್ಣದಿಂದ ಒಳಗಡೆ. ಇಷ್ಟು ದೊಡ್ಡ ಬಜೆಟ್ ಈಗ ನಮ್ದು 1 ದಿನಕ್ಕೆ 1 ಲಕ್ಷ ಕೊಟ್ರೆ ಕಷ್ಟ ಆಗುತ್ತೆ. ನಾವು ಒಂದು ತೀರ್ಮಾನ ಮಾಡಿದ್ವಿ. ಅಂದ್ರೆ ಕಾರ್ಯಕ್ರಮ ಅಂದ್ರೆ ಅವ್ರು ಬಂದು ಹೋಗೋದಲ್ಲ, ಅಲ್ಲಿ ಕಾರ್ಯಕ್ರಮ ಅಂದ್ರೆ ಪ್ರಾಜೆಕ್ಟ್ ಹಾಕಿ. ಹೌದು. ಇದು ಇವರ ಖಾಲಿ ಬರೋದಕ್ಕೆ ಮಾತ್ರ 1 ಲಕ್ಷ ಕೇಳಿರೋದು. ಬರ್ಲಿಕ್ಕೆ ಕಾರ್ಯಕ್ರಮಕ್ಕೆ. ಸ್ನೇಹಿತರೆ, ಚಕ್ರವರ್ತಿ ಸೂಲಿಬೆಲೆ ಅಂದ್ರೆ ಮಹಾನ್ ದೇಶಭಕ್ತ ಅಂತಾನೆ ಎಲ್ಲರೂ ನಂಬಿದ್ರು. ಆದ್ರೀಗ ಸೂಲಿಬೆಲೆ ಕೇವಲ ಪೇಮೆಂಟ್ಗಾಗಿ ಸುಳ್ಳು ಕಥೆಗಳನ್ನ ಹೇಳ್ತಿದ್ದಾರೆ. ಇಲ್ಲಿ ಎಷ್ಟು ಚಿಕ್ಕದಾದ ವಿಚಾರವನ್ನ ವೈಭವೀಕರಣ ಮಾಡಿ ಹುಲಿಯಂತೆ ಬಿಂಬಿಸೋ ಬಾಡಿಗೆ ಭಾಷಣಕಾರ ಎನ್ನುವ ಅಭಿಪ್ರಾಯ ರಾಜ್ಯದ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ಸೂಲಿಬೆಲೆ ಕಳೆದ 11 ವರ್ಷದಲ್ಲಿ ಮಾಡಿರೋ ಎಲ್ಲಾ ಭಾಷಣಗಳು ಸೂತ್ರವಿಲ್ಲದ ಗಾಳಿಪಟ, ಗಾಳಿಯಲ್ಲಿ ನಿರ್ಮಿಸಿರೋ ಗೋಪುರ, ಅಂಗೈಯಲ್ಲಿ ತೋರಿಸಿರೋ ಆಕಾಶ. ಇದಕ್ಕೆ ಒಂದೆರಡಲ್ಲ, ಸಾಕಷ್ಟು ನಿದರ್ಶನಗಳಿವೆ. ಬುಲೆಟ್ ಟ್ರೈನ್ ಭಾಷಣ ಇರಬಹುದು. ದೇಶದ ಎಲ್ಲ ಹಾಸ್ಪಿಟಲ್ಗಳನ್ನ ಮೋದಿ ನೆಟ್ ಮೂಲಕ ತಮ್ಮ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. 1 ಕ್ಲಿಕ್ ನಲ್ಲಿ ದೇಶದ ಅಷ್ಟೂ ಆಸ್ಪತ್ರೆಯ ಸ್ಥಿತಿಗತಿ ಬಗ್ಗೆ ಅರ್ಧ ಗಂಟೆಯಲ್ಲಿ ತಿಳಿದುಕೊಳ್ತಾರೆ ಅಂತ ಹೇಳಿದ್ದಿರಬಹುದು. ಅಷ್ಟೇ ಯಾಕೆ, ಮೋದಿ ಬೊಕ್ಕಸದಲ್ಲಿ ಎಷ್ಟು ಹಣ ಕೂಡಿಟ್ಟಿದ್ದಾರೆ ಎಂದ್ರೆ ಅಂತ ಹೇಳಿದ ಹಸಿ ಸುಳ್ಳಿರಬಹುದು. ಹೀಗೆ ಒಂದೆರಡಲ್ಲ, ಲೆಕ್ಕವಿಲ್ಲದಷ್ಟು ಕಟ್ಟುಕತೆಗಳನ್ನ ಕಟ್ಟಿ ವಸ್ತುಸ್ಥಿತಿಗಳಿಗೆ ಸಂಬಂಧವೇ ಇಲ್ಲದ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ತಾರೆ ಎನ್ನುವುದು ಈಗೀಗ ಜನರಿಗೂ ಅರ್ಥವಾಗ್ತಿದೆ.
ಇದೆಲ್ಲ ಸಾಲದು ಅಂತ ಈಗ ಮತಾಂತರದ ಬಗ್ಗೆ ಹೊಸ ವರ್ಷ ಶುರು ಮಾಡಿಕೊಂಡಿದ್ದಾರೆ. ಆ ಭಾಷಣದಲ್ಲಿ ಅನ್ಯ ಧರ್ಮದವರನ್ನೇ ನಮ್ಮ ಧರ್ಮಕ್ಕೆ ಮತಾಂತರ ಮಾಡಿಕೊಳ್ಳೋಣ ಎಂದಿದ್ದಾರೆ. ಸ್ನೇಹಿತರೆ, ನಮ್ಮ ನೆಲದಲ್ಲಿ ನಿರಂತರವಾಗಿ ಮತಾಂತರ ಆಗಿರೋದು ಯಾವ ಕಾರಣಕ್ಕೆ ಗೊತ್ತಾ? ನಮ್ಮ ಧರ್ಮದಲ್ಲಿರುವ ಅಸ್ಪೃಶ್ಯತೆ, ಜಾತಿ ತಾರತಮ್ಯಗಳಿಂದ ಬೇಸತ್ತ ಕೆಳವರ್ಗದವರೇ ಅನ್ಯ ಧರ್ಮಗಳಿಗೆ ಮತಾಂತರ ಆಗ್ತಿದ್ದಾರೆ. ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದ್ರು 21ನೇ ಶತಮಾನದಲ್ಲಿ ಬದುಕುತ್ತಿದ್ರು ಇಂದಿಗೂ ಅಸ್ಪೃಶ್ಯತೆ, ಜಾತಿ ತಾರತಮ್ಯಗಳ ಗುಂಗಲ್ಲಿ ನಮ್ಮ ಜನ ಮುಳುಗಿದ್ದಾರೆ. ನಮ್ಮದೇ ಧರ್ಮದಲ್ಲಿರೋ ಜಾತಿಗಳ ಮಧ್ಯೆ ಇರುವ ಗೋಡೆಗಳನ್ನ ಹೊಡೆಯೋಕೆ ಸಾಧ್ಯವಾಗ್ತಿಲ್ಲ. ಅವುಗಳ ಬಗ್ಗೆ ಒಂದೇ ಒಂದು ಮಾತು ಕೂಡ ಆಡದ ಸುಲಿಬೆಲೆ ಅನ್ಯ ಧರ್ಮದವರನ್ನ ನಮ್ಮ ಧರ್ಮಕ್ಕೆ ಮತಾಂತರ ಮಾಡೋಣ ಅಂತ ಬೊಗಳೆ ಬಿಡ್ತಾರೆ. ಸೂಲಿಬೆಲೆಯವರೇ, ನಿಮಗೆ ಒಂದು ಪ್ರಶ್ನೆ. ನಮ್ಮ ಧರ್ಮದಲ್ಲಿ ಅಸ್ಪೃಶ್ಯತೆಯ ಕಾರಣದಿಂದ ನೊಂದವರು, ಬೆಂದವರು ಬುದ್ಧ ಧರ್ಮಕ್ಕೆ ಮತಾಂತರ ಆಗ್ತಾರೆ, ಇಲ್ಲ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಾರೆ. ಆದ್ರೆ ಅನ್ಯ ಧರ್ಮದವರನ್ನ ಮತಾಂತರ ಮಾಡಿಕೊಂಡ್ರೆ ಅವರನ್ನ ಯಾವ ಜಾತಿಗೆ ಸೇರಿಸ್ತೀರಾ? ಜನಿವಾರ ಹಾಕಿ ಬ್ರಾಹ್ಮಣ ಕುಲಕ್ಕೆ ಸೇರಿಸ್ತೀರಾ? ಅಥವಾ ಮತ್ತದೇ ಹಿಂದುಳಿದ ದಲಿತ ಆದಿವಾಸಿ ಸಮುದಾಯಕ್ಕೆ ಅವರನ್ನ ಸೇರಿಸ್ಕೊಳ್ತೀರಾ? ಈ ಬಗ್ಗೆ ಕೂಡ ಸ್ಪಷ್ಟನೆ ಇರಬೇಕು ಅಲ್ವಾ? ಕೇವಲ ಇದೊಂದೇ ಅಲ್ಲ, ಲವ್ ಜಿಹಾದ್ ಬಗ್ಗೆ ಕೂಡ ಸುಲಿಬೆಲೆ ಬಾಯಿಗೆ ಬಂದಷ್ಟು ಮಾತಾಡ್ತಾರೆ. ಆದ್ರೆ ಹನುಮಂತರು ಅಧಿಕಾರದಲ್ಲಿರೋ ಅನ್ಯ ಧರ್ಮಗಳಲ್ಲಿ ಮದುವೆಯಾದ್ರೆ ಅವರ ಮದುವೆಗಳು ಲವ್ ಜಿಹಾದ್ ಆಗೋದಿಲ್ಲ. ಅದೇ ಕಾಸಿಲ್ಲದ ಬಡವರು ಧರ್ಮದ ಕಟ್ಟುಪಾಡಿನಲ್ಲಿ ತಮ್ಮನ್ನ ತಾವು ಬಂಧಿಸಿಕೊಂಡಿರೋ ಮಿಡಿಲ್ ಕ್ಲಾಸ್ನವರೇನಾದ್ರೂ ಅನ್ಯ ಧರ್ಮದಲ್ಲಿ ವಿವಾಹವಾದ್ರೆ, ಪ್ರೀತಿ ಮಾಡಿದ್ರೆ ಅದು ಲವ್ ಜಿಹಾದ್. ಇಂತಹ ಎಡಬಿಡಂಗಿ ವಿಚಾರಗಳನ್ನೇ ಸಿದ್ಧಾಂತ ಅಂತ ಯುವಕರ ಮನಸ್ಸು ಕೆಡಿಸೋ ಭಾಷಣಗಳಿಗೂ ಲಕ್ಷ ಲಕ್ಷ ಪೇಮೆಂಟ್ ಅಂದ್ರೆ ಇದಕ್ಕೇನು ಹೇಳಬೇಕು ಅಂತ ನೀವೇ ಒಮ್ಮೆ ಆಲೋಚನೆ ಮಾಡಿ. ಇದೆಲ್ಲ ಹಾಳಾಗಿ ಹೋಗ್ಲಿ. ಕೊನೆಗೆ ಸೌಜನ್ಯ ವಿಚಾರದಲ್ಲಿ 13 ವರ್ಷದ ಹಿಂದೆ ಇದೇ ಮಹೇಶ್ ಶೆಟ್ಟಿ ತಿಮರೊಡ್ಡಿಯನ್ನ ಭೇಟಿ ಮಾಡಿ ಕಣ್ಣೀರು ಸುರಿಸಿದ ಇದೇ ಚಕ್ರವರ್ತಿ ಸೂಲಿಬೆಲೆ ಈಗ ಅದೇ ಸೌಜನ್ಯ ಪ್ರಕರಣದಲ್ಲಿ ನಡೆದುಕೊಳ್ತಿರೋ ವೈಖರಿ, ಮಾತಾಡ್ತಿರೋ ಪರಿ ನೋಡಿದ್ರೆ ಯಾರಿಗಾದ್ರೂ ಸರಿ ಅಸಹ್ಯ ಹುಟ್ಟೋದೇ ಇರೋದೇ ಇಲ್ಲ. ಸ್ನೇಹಿತರೆ, ಹೆಣ್ಣು ಮಗುವಿನ ಮಾನ ಪ್ರಾಣಕ್ಕೆ ಸ್ಪಂದಿಸದೆ ಆ ಮಗುವಿಗೆ ಆದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದೆ. ಉಳ್ಳವರು ನೀಡೋ ಕುರುಡು ಕಾಂಚನಕ್ಕೆ ನಾಲಿಗೆಯನ್ನ ಇಷ್ಟ ಬಂದಂತೆ ಕೊನಿಸೋ ವ್ಯಕ್ತಿಯಿಂದ ಭವ್ಯ ಭಾರತ ಕಟ್ಟೋಕೆ ಸಾಧ್ಯನಾ? ಇಂದಿನ ಯುವ ಸಮುದಾಯಕ್ಕೆ ಅಸಲಿ ಸತ್ಯಗಳನ್ನ ಹೇಳದೆ ಧರ್ಮದ ಅಫೀಮನ್ನ ಯುವ ಮನಸ್ಸುಗಳಿಗೆ ತುಂಬಿ ಅವರನ್ನ ಭ್ರಮಾಲೋಕದಲ್ಲಿ ತೇಲುವಂತೆ ಮಾಡ್ತಿರೋದು ಎಷ್ಟು ಸರಿ? ರಾಜ್ಯ ರಾಷ್ಟ್ರಗಳ ನೈಜ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಯುವಕರು ಗಮನ ಹರಿಸದಂತೆಯೇ ಅವರ ತಲೆಯಲ್ಲಿ ಬರೀ ಕೋಮು ದ್ವೇಷದ ಬೀಜ ಬಿತ್ತೋದು ನ್ಯಾಯನಾ? ಇಂದಿನ ಯುವ ಸಮುದಾಯಕ್ಕೆ, ಸಮೂಹಕ್ಕೆ ರಾಜಕಾರಣಿಗಳ ಪ್ರಭಾವಿಗಳ ಅಸಲಿ ಸತ್ಯಗಳು ಗೊತ್ತಾದ ಮರುಕ್ಷಣವೇ ನಡೆಯೋದು ಮಹಾಕ್ರಾಂತಿ. ಆ ಕ್ರಾಂತಿ ನಡೆದ್ರೆ ರಾಜಕೀಯ ಪಕ್ಷಗಳ ಬುಡಗಳೇ ಅಲ್ಲಾಡುತ್ತೆ, ಪ್ರಭಾವಿಗಳ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ಅದಕ್ಕೆ ಅಂತಹ ಕ್ರಾಂತಿಗಳಿಗೆ ಇಂದಿನ ಯುವಕರು ಮುಂದಾಗಬಾರದು ಅಂತಾನೆ ಇಂತಹ ಸುಳ್ಳುಗಳನ್ನೇ ಬುನಾದಿ ಮಾಡಿ ಅದರ ಮೇಲೆ ಭ್ರಮೆಯ ಲೋಕವನ್ನ ಸೃಷ್ಟಿಸೋ ಕೆಲಸ ಸದ್ದಿಲ್ಲದೆ ನಡೀತಿರೋದು. ಕೊನೆಯದಾಗಿ ಸ್ನೇಹಿತರೆ, ನಿಜಕ್ಕೂ ಭವ್ಯ ಭಾರತ ನಿರ್ಮಾಣವಾಗಬೇಕು ಅಂದ್ರೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಆಜಾದ್ ಚಂದ್ರಶೇಖರ್, ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ, ನೆಹರು, ಬಾಪು ಸೇರಿದಂತೆ ಅಬ್ದುಲ್ ಕಲಾಂ ರಂತಹ ಮೇರು ವ್ಯಕ್ತಿಗಳ ಜೀವನ ಚರಿತ್ರೆ ಓದಿ ಅವರ ಹೋರಾಟಗಳ ಅಸಲಿ ಸತ್ಯಗಳನ್ನ ತಿಳಿದುಕೊಳ್ಳಿ. ಅದು ಬಿಟ್ಟು ದೇಶದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಬ್ರಿಟಿಷರ ಪರ ನಿಂತು ಸ್ವಾತಂತ್ರ್ಯದ ನಂತರ ತ್ಯಾಗ ಬಲಿದಾನ ಮಾಡಿದ ಮಹಾತ್ಮರ ಬಗ್ಗೆ ಅವಹೇಳನ ಮಾಡೋ ಡೊಂಗಿ ದೇಶಭಕ್ತರ ಸುಳ್ಳು ಕಥೆಗಳನ್ನೇ ಸತ್ಯ ಅಂತ ತಿಳಿಬೇಡಿ. ಯಾಕೆಂದ್ರೆ ಭವ್ಯ ಭಾರತ ನಿರ್ಮಾಣವಾಗಬೇಕಾದ್ರೆ ಉದಾತ್ತ ಚಿಂತನೆ ಬೇಕು, ಸೌಹಾರ್ದ ಸಮಾಜ ನಿರ್ಮಾಣವಾಗಬೇಕು, ಸಮಾನತೆ ವಿವಿಧತೆಯಲ್ಲೂ ಏಕತೆ ಮೂಡಿಸೋ ಉತ್ಕೃಷ್ಟ ನಾಯಕತ್ವ ಬೇಕು, ಧಾರ್ಮಿಕ ವಿಚಾರಗಳಲ್ಲಿ ಸ್ವಾತಂತ್ರ್ಯ, ಆಸ್ತಿ ಗಳಿಕೆ ಹಾಗೂ ನ್ಯಾಯದ ವಿಚಾರದಲ್ಲಿ ಸಮಾನತೆ, ಧರ್ಮಗಳ ನಡುವೆ ಭ್ರಾತೃತ್ವ ಭಾವನೆ ಇರಬೇಕು. ಅದು ಬಿಟ್ಟು ಪೇಮೆಂಟ್ಗಾಗಿ ಸುಳ್ಳುಗಳನ್ನ ಹೇಳ್ತಾ ಎಳೆ ಮನಸ್ಸುಗಳಲ್ಲಿ ದ್ವೇಷದ ಬೀಜಗಳನ್ನ ಬಿತ್ತುತ್ತಾ ಮುಗ್ಧ ಯುವಕರನ್ನ ಭ್ರಮೆಯ ಲೋಕದಲ್ಲೇ ಬದುಕುವಂತೆ ಮಾಡುತ್ತಾ ದೇಶದ ನೈಜ ಇತಿಹಾಸವನ್ನೇ ತಿರುಚುತ್ತಾ ಹೋದ್ರೆ ಹೇಗ್ ತಾನೇ ಭವ್ಯ ಭಾರತ ನಿರ್ಮಾಣವಾಗುತ್ತೆ, ಭಾರತ ಹೇಗ್ ತಾನೇ ವಿಶ್ವ ಗುರುವಾಗುತ್ತೆ ಎನ್ನುವುದನ್ನ ನಿಮ್ಮ ವಿವೇಚನೆಗೆ ಬಿಟ್ಟು ಬಿಡ್ತೀವಿ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.